ಮಹಿಳಾ ದಿನಾಚರಣೆ ಅಂದರೆ ಎಲ್ಲರಿಗೂ ಒಂದು ದಿನಾಚರಣೆ ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲೇನೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತಿನ ದಿನ ಅವರಿಗೆ ಮೀಸಲು ಅಂತ ಇವತ್ತು ಡಯಸ್ ಅವರಿಗೆ ಬಿಟ್ಕೊಟ್ಟಿದ್ವಿ. ಯಾಕಪ್ಪ ಅಂದರೆ ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ನಿಮ್ಮ ಶಕ್ತಿ. ಯಾಕಮ್ಮ ಅಂದರೆ ಈ ಭೂಮಿ ಬರಬೇಕಾದ್ರೆ ನೀವೇ ಕಾರಣ. ಒಬ್ಬ ತಾಯಿಯಾಗಿ ಮೊದಲನೇ ಗುರುವಾಗಿ ಮಕ್ಕಳದ್ದು ವಿದ್ಯಾಭ್ಯಾಸ ಕೊಟ್ಟು ವ್ಯಾಲ್ಯೂಸ್ ಕೊಟ್ಟು ಬಸವಂಥ ಮಹಾಶಕ್ತಿ ಅಂದರೆ ನಿಮ್ಮ ನಾಳೆ ಶಕ್ತಿ. ಅದಕ್ಕಾಗಿಯೇ ನಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲನೇದಾಗಿ ನಿಮಗೆ ಎಲ್ಲ ಬಸ್ಸಲ್ಲೂ ಉಚಿತವಾಗಿ ಫ್ರೀ ಪ್ರಯಾಣ ಮಾಡುವಂಥ ಸರ್ಕಾರಿಯನ್ನು ಕೊಟ್ಟಿದೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ನಿಮ್ಮ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೋಬೇಕು ಅಂತ. ಆಮೇಲೆ ಇವತ್ತು ಮೊದಲನೇದಾಗಿ ಯಾಕಪ್ಪ ಅಂದರೆ ಫಸ್ಟ್ ಸ್ವಲ್ಪ ಯಾಕಂದರೆ ಸ್ಥಳಾವಕಾಶ ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಎಸ್ಪೆಷಲಿ ನಮ್ಮ ನಾಯಕರು, ಯಾಕಂದರೆ ಎಲ್ಲ ಲೀಡರ್ಸ್ ಆಗಿದ್ದಾರೆ. ಎಲ್ಲೂ ಕೂತ್ಕೊಂಡು ನಾವು ಲೀಡರ್ ಆಗ್ತೇವೆ. ಫಸ್ಟ್ ಈ ಸಲ ಒಂದು ಅವಕಾಶ ಕೂಡ ಇವತ್ತು ಹೆಣ್ಮಕ್ಳಿಗೆ ಕೈಯಾಸ್ ಕೊಟ್ಟು ನಾವು ಪಕ್ಕ ನಮಗೆ ಕಮ್ಮಿ ಆಗಿಬಿಡಲ್ಲ. ಯಾಕಂದರೆ ಇವತ್ತು ಅವ್ರದ್ದೇ ದಿವಸ ಅವ್ರಿಗೆ ಬಿಟ್ಕೊಳ್ಬೇಕು ಅಂತ ನಾನು ಮನವಿ ನಮ್ಮ ನಾಯಕರಿಗೆಲ್ಲ ದಯವಿಟ್ಟು ಅರ್ಧ ಗಂಟೆ ಅಡ್ಜಸ್ಟ್ ಮಾಡಿಕೊಟ್ಟು ಸರಿ ಹೋಗುತ್ತೆ. ಆಮೇಲೆ ಇವತ್ತು ಇಡೀ ಪ್ರಪಂಚದಲ್ಲಿ ನಿಮಗೆ ಒಂದು ಶಕ್ತಿ ಕೊಟ್ಟಿರುವಂಥ ಬಂದೆ ನಮ್ಮದು ಇಂಡಿಯಾದಲ್ಲಿ ನಮ್ಮದು. ಯಾಕೆ ಬಿಡಿ ಅವೆಲ್ಲ ನಡೀತದೆ. ಅರ್ಧ ಗಂಟೆ ಎಲ್ಲ ಸರೋಗುತ್ತೆ, ಅದೇನಾಗಲ್ಲ, ನಡೀತಾರೆ. ಇವಾಗ ನಮ್ಮ ನಾಯಕರಾದ ರಾಜಣ್ಣವರು ಅವರ ಧರ್ಮಪತ್ನಿ ಇವತ್ತು ಹಬ್ಬದ ದಿವಸ ಎಲ್ಲ ಹೆಣ್ಮಕ್ಳಿಗೂ ಆಯುಷ್ಯ ಕುಂಭ ಕೊಡಬೇಕು ಅಂತ ಅಲ್ಲಿಂದ ಬಂದಿದ್ದಾರೆ. ಶಿಸ್ತುಬದ್ಧವಾಗಿ ನಾನೆಲ್ಲ ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಹೇಳ್ತೀನಿ, ನಾನು ಎಲ್ಲರಿಗೂ ಅವಕಾಶ ಇದೆ. ಶಿಸ್ತುಬದ್ಧವಾಗಿ ಆಯುಷ್ಯ ಕುಂಕುಮ ತಗೊಂಡು ನಿಮ್ಮ ಆಶೀರ್ವಾದ ಆ ಹೆಣ್ಮಗು ಕೊಡಬೇಕು ಅಂತ ಹೇಳ್ಕೊಂಡು, ಯಾಕಂದರೆ ಸುಮಾರು ಮಾತಾಡೋಕ್ಕೆ ಜನ ನಾಯಕರು ಸುಮಾರು ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದೇ ಒಂದು ಏನಪ್ಪ ನನ್ನ ಮನವಿ ಅಂದರೆ, ಪ್ರತಿಯೊಂದು ಹೆಣ್ಣು ಮಕ್ಕಳು ಒಂದು ಮನೆ ಸೊಸೆನೇ ಒಂದು ದಿವಸ. ಹಂಗಾಗಿ ಬರುವಂಥ ಸೊಸೆಯನ್ನು ಮಗಳ ನೋಡಿಕೊಂಡ್ರೆ ಯಾವ ಮನೆಯಲ್ಲೂ ಏನು ವೇಟ್ ಆಗಲ್ಲ. ಒಂದೇ ಒಂದು ಯಾಕಪ್ಪ ಅಂದರೆ ನೀವು ಒಂದು ಮನೆಗೆ ಸೊಸೆ ಆಗಿರ್ತೀರ, ಇನ್ನೊಂದು ಮಗು ನಿಮ್ಗೆ ಸೊಸೆಯಾಗಿ ಬಂದಿರ್ತಾರೆ. ಹಂಗಾಗಿ ನಿಮ್ಮ ಸೊಸೆಯನ್ನು ನಿಮ್ಮ ಮಗಳ ನೋಡ್ಕೊಂಡ್ಬಂದು ಅದಕ್ಕೆ ನಿಜವಾದ ಅರ್ಥ ಆಗುತ್ತೆ. ವಿಶ್ವ ಮಹಿಳಾ ದಿನಾಚರಣೆಗೆ ನಾನು ಒಂದು ಮಾತು ಹೇಳ್ಕೊಂಡು, ಮಕ್ಕಳಿಗೆ ಫಸ್ಟು ಏನಪ್ಪ ಅಂದರೆ ವ್ಯಾಲ್ಯೂಸ್ ಮೂಲ್ಯ ಕಲ್ತ್ಕೊಡಿ. ಯಾಕಂದರೆ ಪ್ರತಿಯೊಂದು ಮಗುಗೂ ಬಂದ ತಕ್ಷಣ ಆಂಟಿ ಅಂಕಲ್ ತಂದು ಹೇಳ್ಬೇಡಿ. ಮಮ್ಮಿ, ಮಾಮಚ್ಚ, ಮೀ ಪಿನ್ನ ಹೆಚ್ಚ, ಮೀ ಪೆದ್ದ ಹೆಚ್ಚ ಅಂದರೆ ಆ ಮಕ್ಕಳಿಗೆ ಅದು ಹೇಳ್ಕೊಡಿ ದಯವಿಟ್ಟು. ಇವಾಗೆಲ್ಲ ಏನಾಗಿದೆ ಅಂದರೆ ಅಂಕಲ್ಲು ಆಂಟಿ ಅಂತ ಹೋಗ್ತಾ ಇದ್ದಾರೆ, ಅದಕ್ಕೆ ಆಸ್ಪದ ಕೊಡಬೇಡಿ. ಯಾರೇ ಬರಲಿ మీ మామొచ్చా, మీ చిన్న యువత, మీ పెద్ద యువత అంటే వాళ్ళకి ఖుషి అయిపోతుంది. అందుకే ఇంట్లో ఉండే ముసలివాళ్ళకి దయపెట్టి చెప్పండి, ಒಂದೇ ಒಂದು ಸಲ ಆ ತಾತ ಅಜ್ಜಿ ಹೇಳಿ ಅವ್ರಿಗೆ ಖುಷಿ ಆಗುತ್ತೆ. ಆ ಶಕ್ತಿ ನಿಮ್ಮದೇ. ಯಾಕಂದ್ರೆ ನಾವು ಮಾತಾಡ್ಬೋದು 24 ಗಂಟೆ ನೀವು ಹೆಣ್ಮಕ್ಳು ಆ ಮಕ್ಕಳಿಗೆ ಅದನ್ನು ಮಾತ್ರ, ಯಾಕಂದರೆ ಅದನ್ನು ಮೌಲ್ಯಗಳು ಹೊಂದಿದ್ದಾವೆ, ವ್ಯಾಲ್ಯೂಸ್ ಕಲ್ತ್ಕೊಟ್ರೆ ಆ ಮಕ್ಕಳು ಮುಂದೆ ಹೋದಾಗ ಅವರು ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಹಂಗಾಗಿ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ಶಿಸ್ತುಬದ್ಧವಾಗಿ ಏನಿದೆ ಇಲ್ಲಿ ಆಶೀರ್ವಾದ ಕೊಟ್ಟು ತಗೊಂಡು ಹೋಗಬೇಕು. ಆ ಮಗುಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ನೆಕ್ಸ್ಟ್ ಯಾಕಂದರೆ ನೆಕ್ಸ್ಟ್ ಪಾಲಿಟಿಕ್ಸ್ ಬರ್ತಾರೆ, ಮಾತಾಡ್ತೀನಿ, ಎಲೆಕ್ಷನ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಹಂಗಾಗಿ ದಯವಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಮನ ಹೇಳ್ತಾ ಇದ್ದೀನಿ. ಜೈ ಮಹಿಳಾ ದಿನಾಚರಣೆ.